ಅಧ್ಯಕ್ಷರು. ಸರ್, ಈಗ ಕಾಂಗ್ರೆಸ್ ಸರ್ಕಾರದ ಮೇಲೆ ಸಾಲಾಗಿ ಆರೋಪ ಕೇಳಿ ಬರ್ತಾ ಇದೆ, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರ, ಭ್ರಷ್ಟಾಚಾರ ಅಂದ್ರೆ ಕಾಂಗ್ರೆಸ್. ಮೊದ್ಲಿಂದನೂ ಭ್ರಷ್ಟಾಚಾರದ ಪಿತಾಮಹ ಅಂದ್ರೆ ಕಾಂಗ್ರೆಸ್ ಹೆಡ್ ಕ್ವಾರ್ಟರ್. ಗೊತ್ತಿದೆ ನಿಮ್ಗೆ. ನೆಹರು ಅವ್ರ ಕಾಲದಿಂದನೂ, ಇಂದಿರಾ ಗಾಂಧಿ ಕಾಲದಿಂದನೂ, ರಾಜೀವ್ ಗಾಂಧಿ ಕಾಲದಿಂದನೂ, ಇವತ್ತು ಏನು ವಿ ಪಿ ಸಿಂಗ್ ಕಾಲದಿಂದನೂ, ಪಿ ವಿ ನರಸಿಂಹ, ಏನು ಮನಮೋಹನ್ ಸಿಂಗ್ ಕಾಲದಿಂದನೂ ಯಾವ ರೀತಿ ಭ್ರಷ್ಟಾಚಾರಗಳನ್ನ ನೀರಲ್ಲಿ, ಗಾಳಿಯಲ್ಲಿ, ಕಲ್ಲಿದ್ದಲ್ಲಿ, ಪ್ರತಿಯೊಂದರಲ್ಲೂ ಭ್ರಷ್ಟಾಚಾರಗಳನ್ನು ಮಾಡ್ಕೊಂಬಂದು ಇವತ್ತು ಗ್ಯಾರಂಟಿಗಳ ಆಧಾರದ ಮೇಲೆ ಗೆದ್ದಂತ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಗೆದ್ದಾದ್ಮೇಲೆ ಅಹಿಂದ ನಾಯಕರು ಅಂತ ಹೇಳಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಹಿಂದ ವರ್ಗದ ವಿರುದ್ಧವಾಗಿ ನಡ್ಕೊಳ್ತಾ ಇರ್ತಕ್ಕಂಥದ್ದು. ಮತ್ತೆ ಅವರೇ ನಾನು 187 ಕೋಟಿ ಅಲ್ಲ, ಅದು 89 ಕೋಟಿ ಅಂತ ಹೇಳಿ ಅವರು ಅದನ್ನ ಅಪ್ರೂವ್ ಆಗಿರೋದ್ರಿಂದ ಕೂಡಲೇ ಅವ್ರು ರಾಜೀನಾಮೆ ಕೊಡಬೇಕು. ಒಂದೇ ಒಂದು ಕ್ಷಣನ ಅವರು ಸಿಎಂ ಆಗಿ ಮುಂದುವರಿಯೋದಕ್ಕೆ ಅನರ್ಹರವರು. ಹಂಗಿರ್ತಕ್ಕಂಥ ರೀತಿಯಲ್ಲಿ ಸಾಲು ಸಾಲು ಅವ್ರ ಮೇಲೆ ಆರೋಪಗಳು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಸಾಬೀತಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತೇನು PSI ಸಾವಿಗೆ ಅವ್ರ ಕಾರಣ ಆಗಿದ್ದಾರೆ. ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಜನಸಾಮಾನ್ಯರು ಇವರ ಗ್ಯಾರಂಟಿಗಳ ಆಧಾರದ ಮೇಲೆ ಇವತ್ತು ಗೆದ್ದು ಬಂದು ಇವತ್ತು ಆ ಗ್ಯಾರಂಟಿಗಳಿಗೂ ಸರಿಯಾಗಿ ಹಣ ಕೊಡದೆ ಎಲ್ಲ ಲೂಟಿ ಮಾಡ್ತಾ ಇದ್ದಾರೆ. ಇವ್ರನ್ನ ಆದಷ್ಟು ಬೇಗ ಮನೆಗೆ ಕಳಿಸ್ಬೇಕಂತ ಡಿಸೈಡ್ ಮಾಡಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 145 MLA ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳು ಲೀಡ್ ಬಂದು ಮುಂದೆ ಚುನಾವಣೆ ಯಾವತ್ತೇ ನಡೆದ್ರೂ 145 ಸೀಟ್ ಭಾರತೀಯ ಜನತಾ ಪಾರ್ಟಿ ಅವ್ರು ಗೆಲ್ತಾರೆ. ಅವ್ರು ಒಂದು 25-30 ಸೀಟ್ಗೆ ಹೋಗ್ತಾರೆ. ಆ ನಿಟ್ಟಿನಲ್ಲಿ ನಾವು ಇವತ್ತೇನು ಹೋರಾಟ ಮಾಡ್ತಾ ಇದ್ವಿ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ BI ವಿಜೇಂದ್ರ ಅವರು, ಅಶೋಕಣ್ಣವರು, ನಮ್ಮ ಎಲ್ಲ ಹಲವಾರು ನಾಯಕರುಗಳ ನೇತೃತ್ವದಲ್ಲಿ ಹೋರಾಟ ಮಾಡ್ತಾ ಇದ್ವಿ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ತೊಲಗೋವರೆಗೂ ಅವ್ರು ರಾಜೀನಾಮೆ ಕೊಡೋವರೆಗೂ ನಿರಂತರವಾದಂತ ಹೋರಾಟ ಮಾಡ್ತಾರೆ. ಮತ್ತೆ ಬೆಲೆ ಏರಿಕೆನೂ ಮಾಡಿದ್ದಾರೆ. ಎಲ್ಲ ಒಂದ್ ಕಡೆ ಸಾಮಾನ್ಯ ಜನಜೀವನಕ್ಕೆ ಅಸ್ತವ್ಯಸ್ತ ಆಗಲ್ವಾ ಸರ್ ಇದು? ಇವತ್ತು ನಾವೇನ್ ಪಾದಯಾತ್ರೆ ಮಾಡ್ತಾ ಇದ್ರಿ, ಜನ ಏನಕ್ಕೋಸ್ಕರ ಏನು ಎತ್ತ ಅಂತ ಹೇಳಿ ಇವತ್ತು ಪ್ರತಿ ಕಾಲೋನಿಗಳಲ್ಲಿ, ಪ್ರತಿ ರಚೆಗಳಲ್ಲಿ, ಪ್ರತಿ ಅಶ್ವತ್ಥಕಟ್ಟೆಗಳು, ಪ್ರತಿ ಟೀ ಅಂಗಡಿಗಳ ಹತ್ರನೂ ಮಾತಾಡಿ ಈ ಕಾಂಗ್ರೆಸ್ ಸರ್ಕಾರ ಸರಿ ಇಲ್ಲ, ಇವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ಗೊತ್ತಾಗಿ ಮುಂದೆ ಇವ್ರನ್ನ ಬದಲಾಯಿಸಬೇಕಂತ ಹೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಈ ಹೋರಾಟ. ಕಾಂಗ್ರೆಸ್ ಸರ್ಕಾರದ ಮೇಲೆ ಸಾಲಾಗಿ ಆರೋಪಗಳು ಕೇಳಿ ಬರ್ತಾ ಇದೆ, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಆರೋಪಗಳು ಮಾಡಿಕೊಂಡಿದ್ದಾರೆ, ಅದಕ್ಕೆ ಆರೋಪ ಬರ್ತಾ ಇದೆ. ಅವ್ರು ಮಾಡಿರೋ ಕೆಲಸಗಳು ಆರೋಪ ಮಾಡ್ತಾ ಇದೆ ಅಷ್ಟೇನೆ. ಖಂಡಿತ ಮಾಡಿದ್ದಾರೆ ಅದೆಲ್ಲ. ಈ ಭೂ ಹಗರಣಗಳು, ಮೂಢ ಹಗರಣ, ಮೊನ್ನೆ ಇದು ನಮ್ಮ ವಾಲ್ಮೀಕಿ ಹಗರಣ, ಇವೆಲ್ಲವೂ ಆನ್ ರೆಕಾರ್ಡ್ಸ್ ಇದೆ. ಆರೋಪ ಅಲ್ಲ, ಅಪರಾಧಗಳಾಗ್ತವೆ ಸರ್. ಮತ್ತೆ ನಿನ್ನೆ DK ಶಿವಕುಮಾರ್ ಅವರು ತೊಡೆ ತಟ್ಟಿ ಹೇಳ್ತಾರೆ, ನಿಮ್ಗೆ ಆದ್ರೆ ಪ್ರೂವ್ ಮಾಡಿ ಯಾರಿದ್ದಾರೆ ಅವ್ರನ್ನ ಒಳಗಡೆ ಹಾಕಿ ಅಂತೆಲ್ಲ ಹೇಳ್ತಾರಲ್ಲ ಸರ್, ಅದಕ್ಕೆ ಏನ್ ಹೇಳ್ತೀರಾ? ತೊಡೆ ತಟ್ಟೋರು ಈಗ ನೆಲಕ್ಕೆ ಬಿದ್ರು ಮಣ್ಣಾಗಲ್ಲ ಮೀಸೆ ಅಂತಾರಲ್ಲ, ಆ ಥರ ತೊಡೆ ತಟ್ತಾರೆ. ತಟ್ಲಿ ಬಿಡಿ, ಅವರು ತೊಡೆ ತಟ್ಟಿದ್ದು ಅನುಭವಿಸ್ತಾರ ಅವರು, ಅಲ್ವಾ ಸರ್? ಮತ್ತೆ ಈಗ ಕೆಲವೊಂದು ಗ್ಯಾರಂಟಿಗಳು ಆಲ್ರೆಡಿ ನಿಲ್ಲಿಸ್ಬಿಟ್ಟಿದ್ದಾರೆ. ಸುಮಾರು ಈಗ MP ಎಲೆಕ್ಷನ್ ನಲ್ಲಿ ಸ್ವಲ್ಪ ಹೊಡೆತ ಬಿದ್ದಿದ ತಕ್ಷಣ ಅಲ್ಲಿ ಗ್ಯಾರಂಟಿಗಳು ನಿಲ್ಲಿಸ್ತಾ ಇದಾರಲ್ಲ, ಇದ್ರ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅವ್ರು ಗ್ಯಾರಂಟಿ ಕೊಟ್ಬಿಟ್ಟು ಅಧಿಕಾರಕ್ಕೆ ಬಂದಿದ್ದಲ್ವಾ, ಅಧಿಕಾರದ ಆಸೆಗೆ ಬಂದಿದ್ರು. ಈಗ ಗ್ಯಾರಂಟಿಗಳು ವರ್ಕೌಟ್ ಆಗಲ್ಲ ಅಂತ ಗೊತ್ತಾಗಿದೆ. ಈಗ ಗ್ಯಾರಂಟಿಗಳು ಜೊತೆಗೆ ಒಂದು ಮನುಷ್ಯನಿಗೆ ಒಂದು ಭದ್ರತೆ ಬೇಕು. ನಾವೇನು ಮಾಡ್ತೀವಿ, ಅದು ಏನು ಸವಲತ್ತುಗಳು ಕೊಡಬೇಕು, ಅವೆಲ್ಲ ಭದ್ರತೆಗಳು ಕೊಟ್ಟಾಗ ಜನಗಳಿಗೆ ಅನುಕೂಲ ಆಗುತ್ತೆ. ಈ ಫ್ರೀ ಕೊಡೋದು ಗ್ಯಾರಂಟಿ ಎಷ್ಟು ದಿನ ಅಂತ ಕೊಡ್ತೀರಾ, ಎಷ್ಟು ದಿನ ಅಂತ ತಗೊಳಕ್ಕಾಗತ್ತೆ? ಅವ್ರಿಗೂ ಸ್ವಾಭಿಮಾನ ಅಂತ ಇರ್ತದಲ್ವಾ, ಹಾಗಾಗಿ ಅದು ಅಷ್ಟು ವರ್ಕೌಟ್ ಆಗಲ್ಲ ಸರ್. ಈಗ ಮತ್ತೆ ಮುಂದಿನ ನಡೆ ಏನಿರುತ್ತೆ ಸರ್? ಮುಂದಿನ ನಾವು ರಾಜೀನಾಮೆ ಕೊಡೋರ್ಗೂ ಪಾದಯಾತ್ರೆ ಮಾಡ್ತಾ ಇದೀವಿ. ಮೋಸ್ಟ್ಲಿ ಪಾದಯಾತ್ರೆ ಮುಗಿಯೋಷ್ಟರಲ್ಲಿ ರಾಜೀನಾಮೆ ಕೊಡ್ಬೋದು ಅನ್ನೋ ಎಲ್ಲರೂ ವಿಶ್ವಾಸ ಇದೆ. ಬಹುಶಃ ರಾಜೀನಾಮೆ ಪಾದಯಾತ್ರೆ ಮುಗಿಯೋಷ್ಟರಲ್ಲಿ ರಾಜೀನಾಮೆ ಕೊಡ್ಬೋದು ಸರ್. ಎಲ್ಲ ಒಂದ್ ಕಡೆ ಲೋಕಾಯುಕ್ತಕ್ಕೆ ಬೀಗ ಹಾಕ್ತಾರೆ, ಮತ್ತೆ SIT ನ ಕೈಗೊಂಬೆ ಹಾಕಿಸ್ಕೊಂಡಿದ್ದಾರೆ ಅಂತ ಕೆಲವೊಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಲೋಕಾಯುಕ್ತ ಬೀಗ ಹಾಕಿಲ್ಲಲ್ಲ, ಹೊಸ ನಡೀತಾ ಇದೆ. ಅದು ಸ್ವಾಯತ್ತ ಸಂಸ್ಥೆ, ಅದನ್ನ ಬೀಗ ಹಾಕಕ್ಕಾಗಲ್ಲ. ಅಲ್ಲಲ್ಲ, ಇವರು ಫುಲ್ ಕಂಟ್ರೋಲ್ ತಗೊಂಡಿದ್ದಾರೆ ಲೋಕಾಯುಕ್ತ SIT ಮೇಲೆ ಅಂತ ಹೇಳ್ತಾ ಇದ್ದಾರೆ ಜನಗಳು. ಆರೋಪ ಪ್ರತ್ಯಾರೋಪಗಳು ಇದ್ದೇ ಇರ್ತವೆ. ಅದು ಸರ್ಕಾರಗಳು ಯಾರು ನಡೆಸ್ತಾರೋ ಅದಕ್ಕೆ ಸ್ವಲ್ಪ ಫೇವರ್ ಆಗಿರ್ತವೆ ಎಲ್ಲ ತನಿಖಾ ಸಂಸ್ಥೆಗಳು. ಹಾಗಾಗಿ ಅದನ್ನ ಅಷ್ಟೊಂದು ಇಂಪಾರ್ಟೆನ್ಸ್ ತಗೊಳ್ಳೋದು ಅವಶ್ಯಕತೆ ಇರಲ್ಲ. ಸರ್, ಈಗ ಕಾಂಗ್ರೆಸ್ ಸರ್ಕಾರ ಸಾಲಾಗಿ ಒಂದು ಸ್ಕ್ಯಾಮ್ ಮಾಡ್ತಾ ಇದೆ, ಇದ್ರ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನೋಡಿ, ಇವತ್ತು ಅವರು ತಪ್ಪಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಈಗಾಗಲೇ ಅವರು ಮೂಢ ಹಗರಣ ಇರ್ಬೋದು, SC ST ಹಗರಣ ಇರ್ಬೋದು, ಟೂರಿಸಂ ಡಿಪಾರ್ಟ್ಮೆಂಟ್ ನಲ್ಲಿ ಇರ್ಬೋದು, ಈ ರೀತಿ ಸಾಲಾಗಿನೇ ಕಾಂಗ್ರೆಸ್ನವ್ರು ಇರ್ತಾ ಇರೋದ್ರಿಂದ ಅವೆಲ್ಲವೂ ಅವರ ತಪ್ಪುಗಳು ಹೊರಗಡೆ ಬಂದಿರುವಂತ ಹಿನ್ನೆಲೆಯಲ್ಲಿ ಅವರು BJP ತಪ್ಪುಗಳನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರ ತಪ್ಪುಗಳನ್ನು ಹುಡುಕಿ ಅದ್ರ ಮೇಲೆ ಕ್ರಮ ಕೈಗೊಳ್ಬೇಕಾಗಿದ್ರೆ ಅವ್ರ ಸರ್ಕಾರ ಬಂದು 15 ತಿಂಗಳಾಗಿದೆ. ಈ ಸಮಯದಲ್ಲಿ ಮಾಡಬಹುದಾಗಿದೆ ಹೊರತು ನಾವು ಪಾದಯಾತ್ರೆ ಮಾಡಿದ್ವಿ, ಅವ್ರ ಪಾದಯಾತ್ರೆ ಮಾಡೋದು
ಅವ್ರ ಮೇಲೆ ಆರೋಪ ಮಾಡಿದ್ಮೇಲೆ ಆ ವಿರೋಧ ಕಡಿಮೆ ಆಗ್ಲಿ, ಜನರ ಭಾವನೆಗಳು ಡೈವರ್ಟ್ ಆಗ್ಲಿ ಅನ್ನೋದನ್ನೆಲ್ಲ ಮಾಡ್ತಾ ಇದ್ದಾರೆ ಹೊರತು ಅವ್ರ ಹತ್ರ ಯಾವುದೇ ರೀತಿ ಅವ್ರ ಆಪಾದನೆಗೆ ಹೋಗಲಿಲ್ಲ. ಸರ್ ಮತ್ತೆ ಬೆಲೆ ಏರಿಕೆ ಕೂಡ ಮಾಡಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಎಲ್ಲಾ ಕಡೆನೂ ಬೆಲೆ ಏರಿಕೆ ಆಗಿದೆ. ನೋಡಿ, ಸರ್ಕಾರ ದಿವಾಳಿ ಆಗಿದೆ. ಯಾವುದೇ ರೀತಿಯ ದುಡ್ಡು ಇರಲಾರ್ದೆ, ದುಡ್ಡು ಇಲ್ಲದೆ ಇರೋದ್ರಿಂದ ಎಲ್ಲಾ ಸೆಕ್ಟರ್ಗಳಲ್ಲಿ ಸಹಿತ ಏನೇನು ಸರ್ಕಾರಕ್ಕೆ ರೆವಿನ್ಯೂ ಬರ್ತಾ ಇದೆ ಎಲ್ಲದರ ಮೇಲೆ ಬೆಲೆ ಏರಿಕೆ ಮಾಡಿ ಸಾಮಾನ್ಯ ಜನರಿಗೆ ಒಂದು ತೊಂದರೆ ಕೊಡುವಂತ, ಆರ್ಥಿಕ ಮುಗ್ಗಟ್ಟಿನಲ್ಲಿ ತೊಂದರೆ ಕೊಡುವಂತ ಕೆಲಸವನ್ನು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ.